ಆಯ್ತು. ಏನಾತ ಬ್ಯಾಗ್ ಕಡಿಸ್ಕೊಂಡ ಅವಡ ಇಲ್ಲಿ ನೋಡ್ರಿ, ಇಲ್ಲೊಂದು ಹಲ್ಲು ಮೂಡೈತಿ, ಇಲ್ಲಿ ಮೂಡೈತಿ, ಇಲ್ಲಿ ಪೂರ್ತಿ 4-5 ಕಡೆ ಪೂರ್ತಿ ಹಿಂಗೆ ಕೈ ಹಾಕ್ಬಿಟ್ಟೈತದ. ಅದು ಪ್ರೆಗ್ನೆಂಟ್ ಐತೆ, ಅದನ್ನ ಕಿಡ್ಯಾಕೆ ಹೋಗಿದ್ಲಿಕ್ಕಿ 5 ಇಂಜೆಕ್ಷನ್ ಮಾಡ್ಬೇಕಂತಕಿ. ಪ್ರಾಮಿಸ್ ಸುಳ್ಳ್ಯಾಕೆ ಕೇಳಿ ಇಂಥದ್ರಾಗೂ ಮಷ್ಕರಿ ಮಾಡ್ತಾರೆ. ನಾ ಮಾತಾಡ್ತೇನಪ್ಪ, ಲಾಸ್ಟ್ ಟೈಮ್ ನೆನಪೈತಿ ನೀವಿಬ್ರು ಬಂದಿರ್ರಿ. ನಾ ಈ ಟಾಪಿಕ್ ಎದಕ್ಕೆ ತೊಗೊಳತ್ತನಂದ್ರೆ ಒಮ್ಮೆ ನೆನಪಾತು ನಂಗೆ, ನೀವು ಲಾಗ್ ಮಾಡತ್ತನ ಅಂತ ಹೇಳತ್ತನ ನಾ ತಲೆಗೂ ಇರಲಿಲ್ಲ. ಮತ್ತೆ ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗನ್ನ ಈಗ ಸ್ಟಾರ್ಟ್ ಮಾಡತ್ತೇನಿ. ಇವತ್ತು ಫುಲ್ ಸ್ಪೆಷಲ್ ವ್ಲಾಗ್ ಬರತೈತಿ ನಿಮ್ಮ ಸಲುವಾಗಿ. ತಮ್ಮನೇಲಿ ನೋಡೇ ಗೊತ್ತಾಗಿರ್ಬೋದು ನಿಮ್ಗೆ. ಗುಡ್ ಮಾರ್ನಿಂಗ್ ಶ್ವೇತು. ಓ ದಿಸ್ ಇಸ್ ವೆರಿ ಸ್ಪೆಷಲ್. ಒಳಗೆ ನಮ್ಮ ಆಕಾಶ್ ಅಣ್ಣ ಅದನ್ನ ಬರ್ ಹೆಂಗಿತ್ತಂದ್ರೆ ಆಕಾಶ್ ಅಣ್ಣ ಅದನಂದ್ರೆ ಇವತ್ತಿನ ಡೇ ಫುಲ್ ಸ್ಪೆಷಲ್ ಆಗೋದೈತಿ. ನೋಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗೆ ಏನೆಲ್ಲ ಆಕೈತಿ. ಸುಮ್ಮ ಕಾಡ್ಸೋತೇನ್ರಿ ಅವ ಅಂತ ಅನ್ಲ ಅದು, ಅದಕ್ಕೆ ಅದಟ್ಟು ಒಂದಾಗ ನಾನು ಆಕಾಶನ್ನ ಬಂದಂದ್ರೆ ಮುಗೀತು. ಬ್ಲಾಗಿಗೆ ಏನಿಲ್ಲ ಅಂದ್ರೂ ಕಮ್ಮಿ ಒಂದು 10,000 ಬೀಳ್ತಾವ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲಾರು. ಗುಡ್ ಮಾರ್ನಿಂಗ್ ಶ್ವೇತು. ನಿಮ್ಮ ಸ್ಟೈಲ್ ಒಳಗೆ ಆಕಾಶನ್ನ ಸ್ಟಾರ್ಟ್ ಮಾಡತ್ತಲ್ಲ. ಹೌದೌದು, ನಾ ಚಾಲು ಮಾಡಿದ್ರೆ ಆಕಾಶನ್ನ ಚಾಲು. ಕ್ಯಾ ಬಾತೇಶ್ವರ ಇಡ್ರಿ ನಿಮ್ಮ ನಿಂಗೆ ಮೈಕ್ ರೂಢಿ ಆಗ್ಬಿಟ್ಟೈತೆ. ಹೌದಣ್ಣ, ನಡ್ರಪ್ಪ. ಹಂಗಿತ್ತಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣ ಅಂತ. Hi, welcome back to my YouTube channel Belagavi Chitte. Some educational videos on politics as well, and voting is important too, and not only voting, when it comes to many other factors, when it comes to development of the country. So who in turn elect the prime minister, right? When one part leader when it comes to influencing people, and when I've been to Europe, I felt it. I mean, people are recognizing India at a global level. ನನ್ನ ಹೆಸರು ಪವನ್ ಅಂತ ಹೇಳ್ರಿ. ನಾನು ನನ್ನ ಹೆಂಡತಿ ಕೂಡಿ ವಿಡಿಯೋಸ್ ಮಾಡ್ತೇವ್ರಿ, ಕಾಮಿಡಿ ಕ್ರಿಯೇಟ್ ಮಾಡ್ತೇವ್ರಿ ನಾವು, ಕಾಮಿಡಿ ಕಂಟೆಂಟ್. ಮತ್ತು ಅದು ಬಿಟ್ಟರೆ ಒಂದು ಕಿಚನ್ ಚಾನಲ್ ಐತ್ರಿ ನಮ್ದು, ಕುಕಿಂಗ್ ಚಾನಲ್, ಮತ್ತೊಂದು ಬ್ಲಾಗಿಂಗ್ ಚಾನಲ್ ಐತ್ರಿ. ಸೊ ಹೇಳ್ಬೇಕಂದ್ರೆ ಇನ್ಫ್ಲುಯೆನ್ಸರ್ ರೀ ಮೇಡಮ್. ಇವತ್ತಿನ ಟಾಪಿಕ್ ನಂಗೆ ಸ್ವಲ್ಪ ಲೇಟಾಗಿ ಗೊತ್ತಿರಿ, ಸ್ವಲ್ಪ ಬರಕ್ಕೆ ಲೇಟ್ ಆತ್ರಿ. ಸೊ ಹೆದರಿಕೆ ಆಗತೈತ್ರಿ ಮೇಡಮ್ ಮಾತಾಡಕ್ಕೆ. ಬಟ್ ಅಷ್ಟೇ ಹೆಮ್ಮೆನೂ ಐತ್ರಿ ನಿಮ್ಮ ಜೊತೆ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕೈತೆ ಅಂತೇಳಿ. ಮೇಡಮ್, ಕರೋನಾ ಬಂದ ಟೈಮ್ನಾಗ ಮೋದಿಜಿ ಅವ್ರು ಇದ್ದಿದ್ದಿಲ್ಲ ಅಂತಂದ್ರೆ ಭಾರತದಾಗ ಎಷ್ಟು ಮಂದಿ ಸಾಯ್ತಿದ್ರು ಅಂತೇಳಿ ನಾವು ವಿಚಾರ ಮಾಡಕತ್ತೇನ್ರಿ. ಇದು ಒಂದೇ ಪಾಯಿಂಟ್ ರೀ ಅಂತ. ಯಾಕಂದ್ರೆ ಅವರು ವ್ಯಾಕ್ಸಿನ್ ತಯಾರು ಮಾಡಕ್ಕೆ ಸೈಂಟಿಸ್ಟ್ಗಳಿಗೆ ಎಷ್ಟು ಸಹಾಯ ಮಾಡಿದಾರೆ. ಆಮೇಲೆ ಅವರು ಅದಾರ ಅಂತೇಳಿ ಸೈಂಟಿಸ್ಟ್ಗಳು ಈಗ ನಮ್ದು ಚಂದ್ರಯಾನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆತ್ರಿ. ಯಾಕಂದ್ರೆ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರಂದ್ರೆ ಫೇಲ್ಯೂರ್ ಆದಾಗ ಸಹಿತ ಅಷ್ಟೇ ಸಪೋರ್ಟ್ ಮಾಡಿದಾರೆ ಸೈಂಟಿಸ್ಟ್ಗಳಿಗೆ. ಅದಲ್ದ ಟೆಕ್ನಿಕಲಿ ಸಹಿತ ಹೇಳ್ಬೇಕಂತಂದ್ರೆ ಕರಪ್ಷನ್ ಅನ್ನ ಬಹಳ ಕಡಿಮೆ ಆಗೈತ್ರಿ ಮೇಡಮ್. ಮೋದಿಜಿ ಅವ್ರು ಬಂದಾಗಿಂದ ಕರಪ್ಷನ್ ಬಹಳ ಅಂದ್ರೆ ಬಹಳ ಕಡಿಮೆ ಆಗೈತ್ರಿ. ಇಂಟರ್ನೆಟ್ ಫೆಸಿಲಿಟಿ ಮುಂಚೆ ಬಹಳ ಸ್ಲೋ ಐತ್ರಿ ನಮ್ಮ ಇಂಡಿಯಾದಾಗ. ಬಟ್ ಮೋದಿಜಿ ಅವ್ರು ಬಂದ ಮೇಲೆ ಟೆಕ್ನಾಲಜಿ ಯಾಕೆ ಇಂಪ್ರೂವ್ಮೆಂಟ್ ಆತಂದ್ರೆ ಅವ್ರ ಟೆಕ್ನಾಲಜಿಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್. ಸೊ ಟೆಕ್ನಾಲಜಿಗೆ ಸಪೋರ್ಟ್ ಮಾಡೋದ್ರಿಂದ ಇನ್ಫ್ಲುಯೆನ್ಸರ್ಗಳು ಈಗ ಸ್ವಲ್ಪ ಜಾಸ್ತಿ ಆಗ್ಯಾರಿ. ಅಂದ್ರೆ ಇಂಟರ್ನೆಟ್ ಫ್ರೀ ಐತೆ ಅನ್ಕೂಡ್ಲೆ ನೋಡೋರು ಜಾಸ್ತಿ ಅದಾರಿ. ಮತ್ತೀಗ ಮೊಬೈಲ್ನಾಗ ಪ್ರತಿಯೊಂದು ನೋಡ್ಬೋದ್ರಿ ಮೇಡಮ್. ಇದರೆಲ್ಲ ಕಾರಣ ಮೋದಿಜಿ ಅವ್ರಿ ಮೇಡಮ್. ಈಗ 10 ವರ್ಷನಾಗ ಇಷ್ಟ ಮಾಡ್ಯಾರಿ ಮೇಡಮ್. ಇನ್ನೊಂದ್ ಸ್ವಲ್ಪ ಅವ್ರಿಗೆ ಟೈಮ್ ಕೊಟ್ರ, ಅವ್ರಿಗೆ ಅವಕಾಶ ಕೊಟ್ರ ಇಂಡಿಯಾನ ಇನ್ನು ಎಲ್ಲವೂ ನಿಂದ್ರಿಸ್ತಾರೆ ಮೇಡಮ್. ಈಗ ಸದ್ಯಕ್ಕೆ ರಾಮ ಮಂದಿರ ಕಟ್ಟಿದಾರೆ, ಅದನ್ನ ಆಗ್ಬೇಕಂತ ಎಷ್ಟು ವರ್ಷದಿಂದ ಎಷ್ಟೋ ನಮ್ಮ ಹಿಂದೂಗಳು ಹೋರಾಡಿದಾರೆ ಮೇಡಮ್. ಬಟ್ ಆಗ್ಲಿಲ್ಲ, ಎಷ್ಟೋ ಮಂದಿ ಪ್ರಾಣ ಕಳ್ಕೊಂಡ್ರಿ. ಆದ್ರೆ ಕೊನೆಗೆ ಅವ್ರು ಕರ್ಕೊಂಡ್ ಬರಕ್ ಚಾನ್ಸ್ ಇದ್ದಿದ್ದಿಲ್ರಿ ಮೇಡಮ್. ಇದು ಮೋದಿ ಅವ್ರ ತಾಕತ್ರಿ ಮೇಡಮ್. Karnataka in the last 1 year, you can check. Why? Because they are giving away these freebies. So what we need to understand is it hurts. It's not easy. thank you, Anju. I request all the influencers to have good photos with the Malvika. ನೋಡ್ರಿ, ಭಾಳ ದಿವಸ ಆದ್ಮೇಲೆ ಆಕಾಶನ ಭೇಟಿಯಾಗೀನಿ. ಭಾಳ ಜನ ಇನ್ಫ್ಲುಯೆನ್ಸರ್ ಭೇಟಿಯಾಗ್ಯಾರ ಇಲ್ಲೇ. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಆರಾಮದಾರ ಅನ್ಕೊಂತೀನಿ. ಯಾರು ಏನು ಮಾತಾಡವಲ್ರಿ ನೋಡಿ, ಎಲ್ಲರೂ ಆರಾಮದಾರಿ. ಇವಾಗ ಇಲ್ಲಿ ಲಾಗ್ ಮಾಡಕತ್ತಂತೇಳಿ
ನೋಡ್ರಿ ಇಲ್ಲ ಸ್ಯಾಂಡ್ವಿಚ್ ಮತ್ತು ಚಾಯ್ ಅವನ್ನ ಸೆಲ್ಫಿ ಮೋಡ್ನಾಗ ವಿಡಿಯೋ ಮಾಡತ್ತಾನ ನಮಗೊಬ್ರು ಕ್ಯಾಮ್ರಾಮನ್ ಅದಾರ ಅಷ್ಟೇ ಅಂದ್ರೆ ಸೆಲ್ಫ್ ಮೋಡ್ ಯಾವಾಗ ಭೇಟಿಯಾಗಿದ್ವಿ ಆಕಾಶನ ಲಾಸ್ಟ್ ಅಲ್ಲಿ ಬರ್ಡೇದಾಗ ಆಮೇಲೆ ಭೇಟಿಯಾಗಿಲ್ಲ ಸರ್ ಬರ್ಲ ಪ್ಲೀಸ್ ನೋಡ್ರಿ ಇಲ್ಲೇ ಇವ್ರ ಗಾಡಿ ತರಕ್ ಅಲ್ಲಿ ಹೋದ್ರೆ ನಾ ಆಕಾಶ್ ಅಣ್ಣನ ಜೊತೆ ಹೊಂಟೇನೆ ಈಗ ಎಲ್ಲಿ ಕರ್ಕೊಂಡು ಹೊಂಟಾನ ಆಕಾಶ್ ಅಣ್ಣ ನೋಡೋಣಂತ ಈಗ ಏನ ವೆಲ್ಕಮ್ ಟು ಹಾಟ್ ಬಾಕ್ಸ್ ಥ್ಯಾಂಕ್ ಯು ಅದಕ್ಕೂ ಹಾಟ್ ಬಾಕ್ಸ್ ಆಗಿದೆ ಎಷ್ಟು ಬಿಸಿ ಬಿಸಿ ಆಗೈತಲ್ಲ ಬಿಸ್ಲಿಗೆ ನಡ್ರಿ ಹೋಗೋಣಂತ ಆಕಾಶ್ ಅಣ್ಣ ಈಗ ಎಲ್ಲಿ ಕರ್ಕೊಂಡು ಹೋಗ್ತಾರ ನಿಮ್ಗೆ ಪಾಪ ನಿಮ್ಮ ಶೋಗೆ ಬರೋದೈತಿ ಬಟ್ ಬರಕ್ಕೆ ಆಗೋದು ನಂಗೆ ಯಾವಾಗ ಬರ್ತಿ ಹೇಳಣ್ಣ ನೀ ಬರ್ತೇನೆ ಪ್ಲಾನ್ ಈ ಸಲ ಪ್ಲಾನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಹಾಂ ಆದಷ್ಟು ಲಘು ಭಾಳ ಜನ ಕಮೆಂಟ್ ಮಾಡ್ಯಾರ ಒಂದ್ಸಲ ಇಲ್ಲ ಕ್ಯಾಮ್ರಾ ಎಲ್ಲೇನ ಇಲ್ಲಿ ಓಕೆ ಭಾಳಷ್ಟು ಜನ ಕಮೆಂಟ್ ಮಾಡ್ಯಾರ ಆಕಾಶ್ ಅಣ್ಣ ನೀವು ಒಂದ್ಸಲ ಕುಕಿಂಗ್ ಶೋಗೆ ಬರ್ರಿ ಅಂತೇಳಿ ಲಘು ಬಾ ಅಣ್ಣ ಖಂಡಿತ ಬರೋಣ ಸದ್ಯಕ್ಕೆ ಡ್ರೈವ್ ಮಾಡತ್ತೇವೆ ಆ್ಯಕ್ಚುಲಿ ಏನಾಗ್ತೈತೆ ರೀ ಎವ್ರಿ ಟೈಮ್ ಬರ್ಬೇಕಂತೀನಿ ಬಟ್ ಏನಾಗೈತಿ ಮಮ್ಮಿ ಹಾವೇರಾಗಿರ್ತಾರ ಅಲ್ಲೊಬ್ರು ಇಲ್ಲೊಬ್ರು ಎಲ್ಲರೂ ಬೇರೆ ಬೇರೆ ಕಡೆ ಅಂದ್ಕೂಡ್ಲೆ ಏನಾಗ್ತೈತಿ ಬೆಳಗಾವನಾಗ ಇರಾಕ 2-3 ದಿನ ಬಂದ್ಬಿಡ್ತೇವೆ ಆ್ಯಕ್ಚುಲಿ ಖರೆ ಹೇಳ್ತೀನಿ ನಾನು ಶ್ವೇತಾ ಈಗ ಫಸ್ಟ್ ಟೈಮ್ ನೋಡಿ ನಾ ಇವತ್ತು 2-3 ದಿವಸ ಆಯ್ತು ಬೆಳಗಾವಿಗೆ ಬಂದು ಈಗ ಇಲ್ಲಾದ್ರೂ ಒಬ್ಬದೇ ಇಲ್ಲ ಈಗ ಒಬ್ಬದೇನೆ ಯಾರೂ ಇಲ್ಲ ನನ್ನ ಜೊತೆ ನಾವು ಅದ ವಿಚಾರ ಮಾಡತ್ತೀವಿ ಇಬ್ರು ಕೂತಾಗ ಆಕಾಶ್ ಅಣ್ಣರ್ದು ಅಷ್ಟು ದೊಡ್ಡ ಮನಿ ಐತಿ ಹಾವೇರಾಗ ಮಮ್ಮಿ ಅಂಕಲ್ ಇಲ್ಲೇ ಎಲ್ಲರೂ ಬೇರೆ ಬೇರೆ ಕಡೆನೇ ಅದೇವಿ ಹಿಂಗಾಗಿ ನಾನು ವ್ಲಾಗ್ಸ್ ರೆಗ್ಯುಲರ್ ಬರತ್ತಿಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಈಗ ನೋಡಿ ಲಾಸ್ಟ್ 3 ದಿವಸದಿಂದ ವ್ಲಾಗ ಹಾಕಿಲ್ಲ ಹಿಂಗಾಗಿ ಕೆಲಸ ಮಾಡ್ಕೋತ ಟೈಮ್ ಯಾವಾಗ ತೆಗಿತಿ ನಮ್ಗ ಗೊತ್ತಾಗಿಲ್ಲ ನನಗೂ ಗೊತ್ತಿಲ್ಲ ನಾವು ಅದ ವಿಚಾರ ಮಾಡ್ತಿರ್ತೀವಿ ಆಕಾಶ್ ಅಣ್ಣ ಕೆಲಸ ಮಾಡ್ಕೋತ ಹೆಂಗ ಮ್ಯಾನೇಜ್ ಮಾಡ್ತಿರ್ಬೇಕು ಇಲ್ಲ ಭಾಳ ಡಿಫಿಕಲ್ಟ್ ಆಗ್ತದೆ ಆ್ಯಕ್ಚುಲಿ ಏನಾಗ್ತೈತಿ ವ್ಲಾಗಿಂಗ್ ಹೆಂಗಂದ್ರೆ ಫುಲ್ ಡೇನ ವಿಡಿಯೋ ಮಾಡ್ಬೇಕು ನಾವು ಹೌದಾ ಸ್ವಲ್ಪ ತೋರಿಸಿದ್ರೆ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆಗ್ಲೇಬೇಕು ಸೊ ಅದ್ರಾಗ ಟೈಮ್ ತಗೊಂಡು ಈಗ ಬೇರೆ ಕಂಟೆಂಟ್ ಆದ್ರೆ ಏನಾಗ್ತೈತಿ 1 ತಾಸು ಟೈಮ್ ಕೊಟ್ವಿ ಶೂಟ್ ಮಾಡಿ ಮುಗಿಸಿದ್ವಿ ಮುಗಿದು ಹೋಗ್ತೈತಿ ಬಟ್ ವ್ಲಾಗ್ ಅಂದಮೇಲೆ ಫುಲ್ ಡೇ ಡೆಡಿಕೇಟೆಡ್ ಆಗಿ ಮಾಡಿಬೇಕು ಅಂದ್ರೆ ಕಂಟೆಂಟ್ ಬರ್ತೈತಿ ಇಲ್ಲ ಮಂದಿ ಬೇಸರ ಆಗ್ಬಿಡ್ತೈತಿ ನೋಡ್ರಿ ಆಕಾಶ್ ಅಣ್ಣರ ಮನೆಗೆ ಬಂದ ನಾವು ಇವತ್ತು ಆಕಾಶ್ ಅಣ್ಣರ ಮನೆಗೆ ಬಂದೇವಿ ಹೋಗೋಣಂತ ಈಗ ಎಲ್ಲರ ಮನೆಗೆ ನೋಡ್ರಿ ಇಲ್ಲೇ BMW ಬೈಕ್ ಐತಿ ಆಕಾಶ್ ಅಣ್ಣಂದ ಯೂಸ್ ಮಾಡೋರ ಅಲ್ಲ ಚಾವಿ ಕೊಟ್ಬಿಡೋಣ ಯೂಸ್ ಮಾಡೋದೈತು ಫೋನಾಗ ಹೋಗೋದೈತಿ ನಮಗೆ ಕೊಟ್ಬಿಡಲ್ಲ ನಾವು ತಗೊಂಡು ಹೋಗ್ತೇವೆ ಇಟ್ಟಿಟ್ಟು ಹಾಳಾಗ ಹೋಗ್ಬಿಡಪ್ಪ ತಗೊಂಡು ಬಾರಿ ಐತಿ ಆಕಾಶ್ ಅಣ್ಣ ಇದನ್ನೀಗ ಅಲ್ಲ ಇದನ್ನ ಒಯ್ಯೋದಂದ್ರ ಬಿಳಿ ಆನಿ ಸಾಕದಂಗ ಅದನ್ನ ಒಯ್ದು ಬರೀ ನಾವು ಮನಿ ಮುಂದೆ ಇಡ್ಬೋದು ಅಟ್ಟ ದಿವಸ ಪೆಟ್ರೋಲ್ ಹಾಕ್ಸೋದು ಹೇಳ ಅನ್ನೋದಕ್ಕೆ ಅದೆಲ್ಲ ಪಾರ್ಕಿಂಗ್ದಾಗ ಗಾಡಿ ತೆಗಾಕ ಬರಂಗಿಲ್ಲ ಹೊರಗೆ ಪೆಟ್ರೋಲ್ ಅಂತೂ ಎವರೇಜ್ ಎಷ್ಟು ಕೊಡ್ತೈತೆ 15 ಅದ್ ಕೇಳುವಂಗಿಲ್ಲ ಕಾರ ಜಾಸ್ತಿ ಕೊಡ್ತಾವಲ್ಲ ಇನ್ನ ಹೈವೇದಾಗ 20 ಕೊಡ್ತೈತಿ ಕಾರ್ ಅದಕ್ಕಿಂತ ಜಾಸ್ತಿ ಎವರೇಜ್ ಕೊಡ್ತೈತಿ ನಂದು ಕಾರ್ ಕೊಡ್ತೈತಪ್ಪ 22 ಕೊಡ್ತೈತೆ ಮತ್ತೆ ಇದನ್ನ ತಗೊಂಡು ಏನ್ ಮಾಡೋದು ಇದು ಆಕಾಶನ ಗಟ್ಟ ಸೂಟ್ ಆಕತ್ತದ ಅಲ್ಲಿ ನೋಡ್ರಿ ಲಿಲ್ಲಿ ಹೆಂಗ್ ಕೂತೈತಿ ನೋಡಾತೈತಿ ಲಿಲ್ಲು ಬಾ ತೇರೇನ ಮೇರ್ಸಲ್ ಆಗೈತ್ಲ ಅದ್ರದ್ದು ಮಾಡ್ಸಿದ್ರ ನಡ ಕೈಗೆ ಮತ್ತೆ ಉದ್ ಬಂದ ಅದ್ರ ಕೂದ್ಲ ಪೂರಾ ಮೈ ಮೇಲೆ ಕೂದ್ಲ ತೆಗ್ದಾರೇನೋ ಅದ್ರು ಇಲ್ಲ ಅದಾವ ಮತ್ತೆ ಬಂದಾವ ಈಗ ತೆಗ್ದಾರ ನೋಡ್ರಿ ಇವತ್ತ ಆಕಾಶನಾಗ ಮನೆಗೆ ಬಂದು ಕೂತೇವಿ ಎಷ್ಟು ಟೈಮ್ ನಾ ಮಾತಾಡ್ತೇನಪ್ಪ ಲಾಸ್ಟ್ ಟೈಮ್ ನೆನಪೈತಿ ನೀವಿಬ್ರು ಬಂದಿರ್ರಿ ಹೌದಾ ನಾ ಈ ಟಾಪಿಕ್ ಎದಕ್ಕೆ ತೊಗೊಳತ್ತಂದ್ರೆ ಒಮ್ಮೆ ನೆನಪಾತ್ ನಂಗೆ ನೀವು ಲಾಗ್ ಮಾಡತ್ತನ ಅಂತ ಹೇಳ್ತಾನ ನಂಗೆ ತಲೆಗೂ ಇರ್ಲಿಲ್ಲ ಮತ್ತೆ ನೆನಪೈತಿ ನೀವು ಇಬ್ರು ಬಂದಿರಿ ನಾ ಅಲ್ಲಿ ಕುಂತಿದ್ದೆ ಆಮೂಲಾಗ ನಾನು ಅವಾಗ ಲಿಟ್ರಲಿ ಆಫೀಸ್ ಇದ್ದಾಗ ಆಗಿರ್ತಾನೆ ಅಂದ್ರೆ ನಂಗೆ ನಮ್ಮ ಮನೆಯವರು ಬಯಸ್ಕೊತಿರ್ತಾರೆ ನನ್ನ ಕಡೆಯಿಂದ ಬಂದು ನಾ ಅಂತಿರ್ತೀನಿ ಬರ್ಬೇಡ್ರಿ ನಾನು ಹತ್ತಿರ ನೀವು ಅಂತ ಅವಾಗ ಜನ ಅದನ್ನ ಏನು ಮಾಡಿದ್ರೆ ನೆಗೆಟಿವ್ ಆಗಿ ತಿಳ್ಕೊಂಡ್ರು ಅವ್ರು ಬಂದ್ರೆ ನೀವು ಒಳಗೆ ಇದು ಮಾಡ್ದ ಅದು ಮಾಡಿ ನಾನು ನನ್ನ ಪಾಡಿಗೆ ಕೂತೇನೋ ಅಲ್ಲಿ ವರ್ಕ್ ಮಾಡ್ಕೋತ ಅದು ಎಷ್ಟು ದೊಡ್ಡ ಕಾಂಟ್ರವರ್ಸಿ ಮಾಡಿದ್ರೆ ನನಗೆ ಬಂದು ನೆಗೆಟಿವ್ ಕಮೆಂಟ್ ಹಾಕತ್ತಿರ ಮನೆಗೆ ಹೋದ್ರೆ ನೀವು ಮಾತಾಡ್ಸಿಲ್ಲ ಹಂಗೆ ಈಗ ನೋಡ್ರಿ ಇವಾಗ ಎಷ್ಟು ಮೋಸ್ಟ್ಲಿ 1:30 ಬಂದೇವೆ 1 ಗಂಟೆ 2-2.5 ತಾಸು ಅದು ಮಾತಾಡಕ ಈಗ 3:30 ಆತಿಗೆ ಟೈಮ್ ಇವಾಗ ಜಾಸ್ತಿ ಆಫೀಸ್ ಇಲ್ಲ ಖಾಲಿ ಕೂತ್ ಐತೆ ಆಫೀಸಾಗ ವರ್ಕ್ ಎಲ್ಲ ಮುಗಿಸೇನಿ ಖಾಲಿ ಅದೀನಿ ಕೂತೇನೆ ಮಸ್ಕರಿ ಮಾಡ್ಬೋದು ಅವತ್ತು ಮುಂಜಾನೆ ಬಂದಿದ್ವಿ ನಾವು ಎದಕ್ಕೋ ಮುಂಜಾನೆ ಕೊಡಾಕ ಬಂದಿದ್ವಿ ಇಲ್ಲ ಮುಂಜಾನೆ ಅಲ್ಲ ಸಂಜೆಗೆ ಬಂದಿರಿ ಅನ್ಸುತ್ತೆ ಸಂಜೆಗೆ ನಾನು ಕಾಲ್ ಟೈಮ್ನಾಗ ಬಂದಿರಿ ಹಾ ಅವಾಗ ಮಮ್ಮಿ ವಿಡಿಯೋ ಎಡಿಟ್ ಮಾಡ್ತಿದ್ನಲ್ಲ ನಾನು ಏನೋ ಕೊಡಾಕ್ ಬಂದಿದ್ದೆ ನಂಗೆ ಕೊಟ್ಟು ಕೊಡಾಕ್ ಬಂದಿದ್ದೆ ಏನೋ ಡಾಟಾ ತೊಗೊಳಕ್ ಬಂದೀನಿ ಏನೋ ಕೊಡಾಕ್ ಬಂದೀನಿ ಅನಿಸ್ತತಿ ಅವಾಗ ಬಂದಿದ್ನೆ ಡೇಟಾ ಹಾಕ್ಲಿ ನೆನಪ ನಾನು ಹಾರ್ಡಿಸ್ ಕೊಡೋ ಅಣ್ಣ ನೀನು ಹಾರ್ಡಿಸ್ನಾಗ ನಾನು ಲಾಕ್ ತುಂಬಿಟ್ಟೇನೆ ವಾಪಸ್ ಕೊಡ
ಅನ್ನ ನಡಿಸ್ ನನ್ನ ಕಡೆ ಐತಿ, ರೆಕಾರ್ಡ್ ಮಾಡತ್ತಿದ್ದ ನನ್ನ ಫೋನ್ ನನ್ನ ಕಡೆ ಐತಿ. ಯಪ್ಪ ಅನ್ನಂದನ ಆಶೀರ್ವಾದ ಐತಿ ನನಗೆ ಕರೆನೇ ಹೇಳ್ಬೇಕಂದ್ರೆ. ಏನಂತೀರಿ ಶ್ರದ್ಧಾ? ಒಳ್ಳೇದು. ಥ್ಯಾಂಕ್ಸ್ ಅಣ್ಣ. ಆದಷ್ಟು ಲಗು ನಮ್ಮ ಕುಕಿಂಗ್ ಚಾನಲ್ಗೆ ಒಂದು ಬಾ ಅಣ್ಣ ಪ್ಲೀಸ್. ನಾನು ಆ್ಯಕ್ಚುಲಿ ಆಗಲೇ ಈಕಿ ಶ್ವೇತಾ ವ್ಲಾಗ್ ಮಾಡತ್ತಿದ್ಲ, ಬರೋದೈತಿ, ಪ್ಲ್ಯಾನ್ ಐತಿ, ಭಾರಿ ಡಿಶಸ್ ಐಡಿಯಾ ಅದಾವ. ಇದ್ರಾಗ ಈಗ ನೆಗೆಟಿವ್ ಕಮೆಂಟ್ಸ್ ಬರ್ತಾವ, ನಿಂಗೇನು ಕುಕಿಂಗ್ ಬರ್ತೈತೆ ಅಂತ ಕರೆಸ್ತೀವ ಅಂತ. ಯಾರಿಗೆ ಗೊತ್ತೈತಿ ಅವ್ರಿಗೆ ಗೊತ್ತೈತಿ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ. ನಾ ಹೇಳ್ತೀನಿ, ನಂಗೆ ಈಗ ಹೆಂಗಾಗ್ತೈತಿ ಯೂಟ್ಯೂಬ್ನಾಗ ಈಗ 1.5 ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರ. ಆಮೇಲೆ ಎಲ್ಲರಿಗೂ ಎಲ್ಲ ವಿಡಿಯೋ ನೋಡಿರಂಗಿಲ್ಲ. ಒಮ್ಮೆ ಏನಾಗ್ತೈತಿ, ನಾವು ವರ್ಕ್ ಮಾಡ್ತಿರಂಗಿಲ್ಲ, ಬರೀ ಐಶ್ವರ್ಯ ವರ್ಕ್ ಮಾಡ್ತಿರ್ತಾಳೆ. ಅವಾಗ ಏನು ನಾ ಯಾವಾಗ ಒಂದು ಏನೋ ಮಾಡಿದ್ನಿ, ಅವಾಗ ಏನಂದ್ರೆ ಗೊತ್ತೈತನ, ಮೊದಲು ಚಾ ಮಾಡಕ್ಕೆ ಕಲೀರಿ, ಆಮೇಲೆ ನೀವು ಅಡುಗೆ ಮಾಡು ಅಂತ್ರಿ. ನನ್ನ ಕೈ ಅಡುಗೆ ತಿಂದಿಲ್ಲ ನೀವೇನು, ಅದಕ್ಕೆ ಹಂಗಂತೀರಿ. ಅದು ಅವ್ರು ತಪ್ಪಲ್ಲದ, ಅವ್ರು ಬೇರೆ ವಿಡಿಯೋ ನೋಡ್ರಂಗಿಲ್ಲ. ಹೌದು, ಯಾರಿಗೆ ಗೊತ್ತೈತಿ ಅವ್ರಿಗೆ ಗೊತ್ತಿರ್ತೈತಿ. ನಾನು ನೋಡಿ ನಿಮಗೂ ಟ್ರಾಲ್ ಮಾಡ್ತಿರ್ತಾರೆ, ನಿಮ್ದು ಇನ್ಸ್ಟಾಗ್ರಾಮ್ನ ನೋಡಿದ್ನಿ ನಾ ಎಲ್ಲ ಒಬ್ಸರ್ವ್ ಮಾಡ್ತಿರ್ತೇನೆ. ಇವ್ರಿಗೆ ಏನಂದ್ರೆ ಮೊದಲು ನೀವು ಅಡುಗೆ ಮಾಡ್ಕೋರಿ, ಆಮೇಲೆ ಬೇರೆ ತೋರಿಸುವಂತೆ ಅಂತಂದ್ರೆ. ಇನ್ನೊಬ್ರು ಏನಂದ್ರೆ ಇದು ಕಾಂಟ್ರವರ್ಸಿ ವಿಡಿಯೋ ಆಗ್ಬೋದಾ ಅಂದ್ರೂ ಹೇಳ್ತಾನೆ. ಇನ್ನೊಬ್ರು ಏನಂದ್ರೆ ಬೇರೆದವ್ರನ್ನ ಆಳಾಗಿ ಕರ್ಸ್ಕೊಂಡು ಮನ್ಯಾಗ ನೀವು ಅಡುಗೆ ಮಾಡ್ಕೊಂಡು ತಿನ್ಕೊಳತ್ತೀರಿ ಅಂತ. ಇದು ಕಮೆಂಟ್ ಎಲ್ಲ ನಿಮ್ಮ ವಿಡಿಯೋನ ನೋಡಿದ್ದ ಕಮೆಂಟ್ಸ್ ಇವ. ಅಂದ್ರೆ ನೆಗೆಟಿವ್ ಥಿಂಕ್ ಮಾಡೋರು ಹೆಂಗೂ ಥಿಂಕ್ ಮಾಡ್ತಾರೆ. ನೀವು ಹೆಂಗೆ ಒಂದು ಇನ್ನೋವೇಟಿವ್ ಐಡಿಯಾ ಇಟ್ಕೊಂಡು ಥಿಂಕ್ ಮಾಡತ್ತೀರಿ, ಅವ್ರು ಹೆಂಗೆ ಅವ್ರು ಹಾಳಾಗಿ ನಿಮ್ಮ ಮನೆಗೆ ಬಂದು ಅಡುಗೆ ಮಾಡಿ ನಿಮ್ಗೆ ಕೊಟ್ಟು ಹೋಗ್ಬೇಕನ ಅಂತ. ಪಾಸಿಟಿವ್ ಥಿಂಕ್ ಮಾಡೋರಿಗೆ ಏನೂ ಪಾಸಿಟಿವ್ ಆಗ್ತೈತೆ ರೀ. ನೀವು ನೆಗೆಟಿವ್ ಥಿಂಕ್ ಮಾಡತ್ತಿದ್ರಿ ಅವ್ನು ಏನು ಎಷ್ಟು ಮಾಡಿದ್ರು ನೆಗೆಟಿವ್ ಏನೋ ಆಗ್ತದೆ. ಈಗ ಎಲ್ಲರಿಗೂ ಟಿ ವಿ ಒಳಗೆ ಚಾನ್ಸ್ ಸಿಗಂಗಿಲ್ಲಲ್ಲ ಅಣ್ಣ ಮಾಡಕ್ಕೆ. ಚಾನ್ಸ್ ಸಿಗಂಗಿಲ್ಲ, ಇಲ್ಲಿ ಬರ್ತಾರದನ. ಹೌದು, ಇಲ್ಲಿ ಟಿ ವಿನಾಗ ಚಾನ್ಸ್ ಸಿಗಂಗಿಲ್ಲ ಅಂದ್ರೆ ಇಲ್ಲಿ ಏನು ಕೆಟ್ಟೈತಿ. ಇದನ್ನು ಎಷ್ಟೋ ಜನ ಕರ್ನಾಟಕದಾಗ ನೋಡ್ತಿರ್ತಾರ, ಕರ್ನಾಟಕ ಬಿಟ್ಟು ವಿದೇಶದಾಗ ನೋಡ್ತಾರ, ಕಲಿತಾರ. ಫ್ರೀ ನೋಡಕ ಮೊಬೈಲ್ನಾಗ. ಹೌದಿಲ್ಲ, ಮೊಬೈಲ್ದಾಗ ಫ್ರೀ ಐತಿ, ಯೂಟ್ಯೂಬ್ದಾಗ ಫ್ರೀ ಐತಿ. ಅಣ್ಣವ್ರು ಅಂತಾರ ಬಿಡೋ, ಮಾಡೋದು ನಾವು. ಹೌದು, ನಮ್ಮ ಪ್ರಯತ್ನ ನಾವು ಬಿಡಂಗಿಲ್ಲ. ನಾ ಹೇಳ್ತೀನಿ, ಇದು ನಿನ್ನ ದೊಡ್ಡ ಶೋ ಆಗಲಿ, ಅದು ಒಂದು 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಲಿ ಬೇಡ. ನಾನು ಮನಸ್ಸಲ್ಲಿ ಹೇಳತ್ತೀನಿ, ಮೋಸ್ಟ್ಲಿ ಇವತ್ತು ನಾಳೆ ಗೊತ್ತಿಲ್ಲ, ಬಟ್ 2 to 3 ಇಯರ್ಸ್ನಾಗ ಪಕ್ಕ ಒಂದು ಪಿಕಪ್ ಹಿಡಿತದೆ. ಅಷ್ಟೇ ನಿಮ್ಗೆ ಕನ್ಸಿಸ್ಟೆನ್ಸಿ, ಪೇಷನ್ಸ್ ಇರಬೇಕು. ಅದಂತೂ ಕರೆಕ್ಟ್. ಈಗ ನೀವು ಈಗ ಇಲ್ಲ ವ್ಯೂಸ್ ಬರತ್ತಿಲ್ಲ ಹಂಗೆ ಬೇಸರ ಮಾಡ್ಕೊಂಡ್ರೆ ಹೋತು. ಇಲ್ಲ ಹಂಗೇನು ಬೇಸರ ಅಂತ ಇಲ್ಲ. ಯಾಕಂದ್ರೆ ನೀವು ಅದು ಎಂಥ ಜಾನ್ರ ಸೆಲೆಕ್ಟ್ ಮಾಡ್ಯಾರ ಅಂದ್ರೆ ಅಲ್ಲೂ ಕಾಂಪಿಟೇಷನ್ ಭಾಳ ಐತೆ. ನೀವೊಂದು ಈಗ ಇನೋವೇಷನ್ ಮಾಡ್ಯಾರ. ಈಗ ಅವ್ರು ಇನೋವೇಷನ್ ಏನು ಮಾಡ್ಯಾರ, ಸ್ವಲ್ಪ ಯುನೀಕ್ ಆಗಿ ಮಂದಿನ ಕರ್ದ, ಗೆಸ್ಟ್ ಕರ್ದ. ಈಗ ನಾನು ಒಂದು ಆ ಕಾನ್ಸೆಪ್ಟ್ ಮಾಡಿದ್ದೀನಿ, ನೆನಪೈತಿ. ತಿಂಗಳದ ಒಂದು 2 ಸಲ ಸಬ್ಸ್ಕ್ರೈಬರ್ ಮನಿ ಹೋಗೋಣ. ಹೌದಾ, ನಂಗೆ ಹೇಳಿದ್ದೇನೆ, ಮಾಡಿದ್ದೆ ನಾ 2-3 ಸಲ ಮಾಡಿದೆ. ಬಟ್ ನನಗೆ ಫಿಸಿಬಲ್ ಆಗಲಿಲ್ಲ, ಬಿಕಾಸ್ ನೌಕರಿ ಇರ್ತೀವಿ. ಬಟ್ ಈಗ ನಿಮ್ದಂತೂ ಇನ್ನೂ ಚಲೋ ಐತೆ. ಅಂದ್ರೆ ಅವರ ನಿಮ್ಮ ಮನೆಗೆ ಬರ್ಬೇಕಂದ್ರೆ ನೀವು ಅದು ಒಂದು ಅಡ್ವಾಂಟೇಜ್ ಐತಲ್ಲ, ನಿಮ್ಮ ಸ್ಟುಡಿಯೋ ಎಲ್ಲ ಸೆಟಪ್ ಮಾಡಿರಿ. ಈಗ ಖರ್ಚು ಮಾಡಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇವ್ರು ಒಳ್ಳೇದು ಮಾಡಲಿ. ಇವ್ರ ವಿಡಿಯೋನ ಹೋಗಿ ನಾವು ಕುಕಿಂಗ್ ಮಾಡೋಣ ಅಂತ. ಆದಷ್ಟೇ ಲಗು ನಾವು ಫೇಮಸ್ ಕುಕ್ಕರ್ ಆಗೋಣ ಅಂತ. ಇವ್ರು ಅಣ್ಣ, ಯು ಆರ್ ಆಲ್ರೆಡಿ ಫೇಮಸ್. ಜೋಕ್ ಇತ್ತದ, ಫೇಮಸ್ ಕುಕ್ ಆಗೋಣ ಅಂತ. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಫಾರ್ ಯುವರ್ ವಿಶಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್. ನಡ್ರಿ, ಈಗ ಮನೆ ಕಡೆ ಹೋಗೋಣಂತ. ನಮ್ಮ ಸ್ಪರ್ಶ ಕಾಯ್ತಿರ್ತಾಳ. 11ಕ್ಕೆ ಬಂದೇವು ನಾವು ಮನೆಯಿಂದ. 3:30 ಆ ಟೈಮ್. ಆಕಾಶ ನನ್ನ ಜೋಡಿ ಭಾಳ ದಿವಸ ಆದ್ಮೇಲೆ ಭಾಳ ಹೊತ್ತು ಟೈಮ್ ಚಂದಾಗಿ ಕೂತು ಸ್ಪೆಂಡ್ ಮಾಡಿದ್ವಿ. ನಾನು ಹೆಂಗೆ ಎದಕ್ಕೆ ಬಾ ಅಂದೆ ಅಂದ್ರೆ ನಾನು ಫ್ರೀ ಇದ್ದೆ ಈಗ. ಆಮೇಲೆ ಮನ್ಯಾಗೂ ಯಾರಿಲ್ಲ, ಆರಾಮ್ ನೀವು ಅಂತ. ಯಾಕಂದ್ರೆ ನಾನು ನೋಡಿನ ಬೇರೆಯವ್ರು ಇದ್ರೆ ಶ್ವೇತಮ್ಮ ಅಂಜಿ ಬಿಡ್ತಾಳ, ಓಪನ್ ಅಪ್ ಆಗಂಗಿಲ್ಲ, ಫುಲ್ ಹಿಂಗೆ ಕೂತ್ಬಿಡ್ತ. ನಾ ಅದಕ್ಕೆ ಯಾರು ಇಲ್ಲ ಅಂತ ಕರೆದ್ ನಾನು. ಅದು ಇದ್ರೆ ಇನ್ನೊಂದು ಸ್ವಲ್ಪ ಐಶ್ವರ್ಯ ಇದ್ರ ಕೂತ್ ಮಾತಾಡ್ಬೋದಿತ್ತ. ಬಟ್ ನಮ್ಮ ಮನ್ಯಾಗ ಯಾರೋ ದೊಡ್ಡವ್ರ ಇದಕ್ಕೂ ನರ್ವಸ್ ಆಗ್ತಾಳಕ್ಕೆ. ಅದಕ್ಕೆ ನಾ ಇವತ್ತು ಯಾರು ಇಲ್ಲ ಅಂತಾನೆ ಕರೆದ್ನಿ, ಬರ್ರಿ ಮಾತಾಡೋ ಅನ್ಕೊಂತ ನೀವು ಅಂತ. ಆರಾಮ್ ಕೂತ್ ಮಾತಾಡಿದ್ವಿ. ಆಕಾಶ ನನ್ನ ಜೊತೆ ಭಾಳ ದಿನ ಆದ್ಮೇಲೆ ಟೈಮ್ ತೆಗೆದ್ವಿ. ಹೌದು, ಭಾಳ ಖುಷಿ ಆಯ್ತು. ಯಾಕಂದ್ರೆ ಅನ್ನ ಪುನಾಕ್ ಹೋದಾಗಿಂದ ಕೈಗ ಸಿಗುವಲ್ಲ. ಕರೆ ನಿಮ್ಗೊಂದು ರಿಯಾಲಿಟಿ ಹೇಳ್ತೇನ್ರಿ, ಇವಂಗ ನಾನು ಫೋನ್ ಹಚ್ತೇನೆ, ಎಂದು ಫೋನ್ ಹಚ್ಚಂಗಿಲ್ಲ ಅವ. ಕರೆ ಯಾಕೆ ಫೋನ್ ಹಚ್ಚಂಗಿಲ್ಲ ಅಂದ್ರೆ ಆಕಾಶನ ಯಾವ ಟೈಮ್ನಾಗ ಹೆಂಗ್ ಬಿಸಿ ಇರ್ತಾನೆ ಅದು ಖರೆ ಒಪ್ಕೋತಾನ. ಒಂದೇ ವಿಷಯಕ್ಕೆ ನಾ ಫೋನ್ ಹಚ್ಚಂಗಿಲ್ಲ. ನಾ ಫೋನ್ 1-2 ಸಲ ಹಚ್ಚಿದ್ನಿ, ಅಣ್ಣ ಫೋನ್ ಎತ್ತಾನ, ಕಾಲ್ ನಡೆದಿರ್ತೈತಿ, ಗುರ್ತಾಕೈತಿ, ಮೀಟಿಂಗ್ನಾಗ ಅದಾನ ಅಂತ. ನಾ ಒಟ್ಟೆ ಡಿಸ್ಟರ್ಬ್ ಮಾಡೋದು, ಮೆಸೇಜು ಮಾಡಂಗಿಲ್ಲ ನಾ ಆಕಾಶನಾಗ. ಅದು ಖರೆ ನಾ ಒಪ್ಕೋತೇನೆ. ಬಟ್ ಅಂದ್ರೂ ಯಾವ ಟೈಮ್ನಾಗ ಹೆಂಗ್ ಬಿಸಿ ಇರ್ತಾನೆ ಹೇಳ್ಬೋಣ. ಯಾಕಂದ್ರೆ ಅವ್ನ ತಲೆ ಮೇಲೆ 1-2 ಒಂದು 20-30 ಜವಾಬ್ದಾರಿ ಅದಾವ. ಇಟ್ಸ್ ಬಿಕಾಸ್ ಆಫ್ ಆಫೀಸ್, ಮತ್ತೇನಿಲ್ಲ. ಅದಕ್ಕೆ ನಾ ಮೆಸೇಜ್ ಮಾಡಲ್ಲ, ಕಾಲ್ ಮಾಡಲ್ಲ. ಅಣ್ಣ ಕಾಲ್ ಮಾಡಿದಾಗ ಬೈಸ್ಕೋತೇನೆ, ಏನು ನೆನಪದೇನಿಲ್ಲ ನಿನಗೆ, ಎಂಥ ದೋಸ್ತ ನೀ ಅಂತ ಬೈತಿರ್ತಾನೆ. ನೋಡ್ರಿ, ವಿಡಿಯೋದಾಗ ನಾ ಸೀದಾನ ಈ ಟಾಪಿಕ್ ಮೇಲೆ ಮಾತಾಡತ್ತೀನಿ.
ಪಾಡ್ಕಾಸ್ಟ್ ಆತ್ಲ ಇದು. ಹೌದು ಅಣ್ಣ ಮೊನ್ನೆ ಒಂದು ಪಾಡ್ಕಾಸ್ಟ್ ಮಾಡೇನಿ ನಾ ವಿಡಿಯೋ. ಹೌದಾ? ಬಟ್ ಇನ್ನೂ ಪಬ್ಲಿಷ್ ಮಾಡಿಲ್ಲ, ಆದಷ್ಟು ಲಗು ಪಬ್ಲಿಷ್ ಮಾಡ್ತೇನೆ. ಒಂದ್ಸತಿ ನೀನು ಕರ್ಕೊಂಡು ಮಾಡ್ತೀನಿ. ನಂಗೆ ಪಾಡ್ಕಾಸ್ಟ್ ಅದು ಭಾರಿ ಸ್ಕೋಪ್ ಐತೆ ಮುಂದೆ, ಬಟ್ ಅದಕ್ಕೆಲ್ಲ ಪೇಷನ್ಸ್ ನೀ ಮಾಡ್ಬೋದು ನೋಡ್ಬೇಕಾರೆ. ಪಾಡ್ಕಾಸ್ಟ್ ಅಂದ್ರೆ ಏನು, ಅದಕ್ಕೂ ಒಂದು ಸ್ಟುಡಿಯೋ ಬೇಕು. ನಿಮ್ದು ಅರ್ಧ ರೂಮ್ ಇನ್ನೊಂದು ಸ್ಟುಡಿಯೋ ಮಾಡ್ರಿ. ಹೌದಲ್ಲ, ಮೊನ್ನೆ ಅಲ್ಲೇ ಕೂತ ಮಾಡೇವಿ, ಇನ್ನೊಂದು ಅರ್ಧ ರೂಮ್ನಾಗ ಕೂತ್ ಮಾಡೇವಿ ವಿಡಿಯೋ. ಈಗ ನಿಮ್ ಕಿಚನ್ ಐತೆ ಅದ, ಈ ಕಡೆದ ಅರ್ಧ ಒಂದು ರೂಮ್ ಇಂಥವ ಸಿಂಗಲ್ ಸೋಫಾ ತಂದು, ಹೌದು, ಮೈಕ್ ಸೆಟಪ್, ಲೈಟ್ ಸೆಟಪ್ ಐತಿ, ಗ್ರೀನ್ ಸ್ಕ್ರೀನ್ ಹಾಕ್ರಿ ಒಂದು ಪಾಡ್ಕಾಸ್ಟ್. ಗ್ರೀನ್ ಸ್ಕ್ರೀನ್ ಹಾಕಿ ಚಲೋ ಆಕೈತೆ ನೋಡ್ರಿ, ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಬಹುದು ನಾವು. ಪಾಡ್ಕಾಸ್ಟ್ ಚಾಲೂ ಮಾಡ್ರಿ. ಇಲ್ಲ ನಿಮ್ಮ ಕುಕಿಂಗ್ ಇದ್ದು ನೀವು ಅವಾಗ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು ಗ್ರೀನ್ ಸ್ಕ್ರೀನ್ ಹಾಕಿ. ಹೌದು, ಅಟ್ಲೀಸ್ಟ್ ಅಂದ್ರೆ ಒಂದು ಡಿಫ್ರೆಂಟ್ ಅನಿಸ್ತೈತೆ. ತಿಂಗಳದಾಗ ಒಂದು 8 ವಿಡಿಯೋ ಹಾಕ್ತೀವಿ ಅಂದ್ರೆ ಒಂದು 2 ವಿಡಿಯೋ ಹಾಕಿ ಡಿಫ್ರೆಂಟ್ ಮಾಡ್ಬೋದು. ಬೇರೆ ಅವರ ಫಸ್ಟ್ ಕ್ಲಾಸ್ ಕಿಚನ್ ಇರ್ತಾವಲ್ಲ ಅವ್ನು ಹಿಂದೆ ಹಾಕಿ. ಅಯ್ಯೋಯಪ್ಪ ಏನು ತಿಳಿಯೋಣ ನಿಂದ. ಜಬರ್ದಸ್ತ್ ಅಡ್ವಾಂಟೇಜ್ ಐತೆ, ಲೈಟಿಂಗ್ ಸೆಟಪ್ ಐತೆ ನಿನ್ನ ಹತ್ರ. ಹೌದು, ಎಲ್ಲ ಐತೆ. ಆಲ್ ರೈಟ್, ಹೆಂಗಿತ್ತು ರೀ ಪಾಡ್ಕಾಸ್ಟ್, ಮಿನಿ ಪಾಡ್ಕಾಸ್ಟ್? ಲೈಕ್ ಮಾಡ್ರಿ ಬಡ ಬಡ. ನನಗೆ ಗೊತ್ತಿಲ್ಲ, ನಾ ಏನರ ಕಾಂಟ್ರವರ್ಷಿಯಲ್ ಮಾತಾಡಿದ್ರೆ ನಾ ಹಿಂಗೆ ಬಿಂದಾಸ್ ಮಾತಾಡ್ತೀನಿ. ಒಬ್ಬರು ನೆಗೆಟಿವ್ ತಿಳ್ಕೊತೀರಿ, ಒಬ್ಬರು ಪಾಸಿಟಿವ್ ತಿಳ್ಕೊತೀರಿ. ಎಲ್ಲ ಹೊಟ್ಟೆ ಹಾಕೊಂಡ್ಬಿಡ್ರಿ. ಯಾರಿಗೆ ಏನಿದ್ರು ಮಾರಿ ಮೇಲೆ ಹೇಳ್ತೀನಿ. ಅಂದ್ರೆ ಅವ್ರಿಗೆ ಬೇಜಾರಾಗುವಂಗಿತ್ತಂದ್ರೆ ಹೇಳಂಗಿಲ್ಲ, ಅನ್ನ ಹೆಂಗದ ಅರ್ಥ ಮಾಡ್ಸೋಂಗೆ ಹೇಳ್ತೀನಿ. ಫಿಲ್ಟರ್ ಇಲ್ಲ, ಡೈರೆಕ್ಟ್ ಬಂದ್ಬಿಡ್ತೈತಿ. ಹೌದಿಲ್ಲಣ್ಣ? ಅದು ದೋಸ್ತ ಸ್ವಲ್ಪ ಡಿಸಡ್ವಾಂಟೇಜ್ ಆಯ್ತದ. ಮನೆ ಕ್ಲೈಂಟ್ ಜೊತೆ ಹಂಗೆ ಆಗಿಬಿಡುತ್ತೆ, ಫಿಲ್ಟರ್ ಇಲ್ದಂಗೆ. ನಮ್ಮ ಮ್ಯಾನೇಜರ್ ಅಂತ, ದೋಸ್ತ ಸ್ವಲ್ಪ ವಿಚಾರ ಮಾಡಿ ಮಾತಾಡಿ, ಯಾಕೆ ಹಂಗೆ ಮಾತಾಡೋದು? ನಾ ಅವನತನ ಅಷ್ಟು ಓಪನ್ ಅಪ್ ಆಗಿ ಹೇಳೋದು ಏನೋ ಅವಶ್ಯ ಐತಿ, ಕ್ಲೈಂಟ್ ಅದಾನ ಅಂತಾನೆ. ಆಯ್ತು ತಗೋರಿ ಖರೇನ ಇದು ಆಗಿದ್ದು ಎಷ್ಟು ಒಂದು ಜಸ್ಟ್ 2 weeks ಬ್ಯಾಕ್. ಓಕೆ, ಈ ಹೊಸ ಕ್ಲೈಂಟ್ ಜೊತೆ ವರ್ಕ್ ಮಾಡತ್ತನ, ಅವ್ರು ಏನೋ ಕೇಳಿದ್ ನನಗೆ ಅವ ಹಿಂಗೆ ಅಂತ. ನಾ ಏನು ಮಾಡೀನಿ, ಹೆಂಗೆ ಮಾಡೀನಿ, ಯಾವಾಗ ಮಾಡಿದ್ದೆ, ಅದು ಹೆಂಗೆ ವರ್ಕ್ ಐತೆ ಎಲ್ಲ ಅವ್ನು ಹೇಳಿದ್ನಿ. ನಮ್ಮ ಮ್ಯಾನೇಜರ್ ಅದೆಲ್ಲ ಹೇಳೋದು ಅವಶ್ಯಕತೆ. ನಾವು ಏನು ಪ್ರಶ್ನೆ ಕೇಳೋಣ ಅಷ್ಟೇ ಉತ್ತರ ಕೊಡ್ನಿ. ಆಕಾಶನ ಎಲ್ಲರನ್ನೂ ನಮ್ಮವ್ರು ಅನ್ಕೊಂಡ್ಬಿಡ್ತಾರೆ. ಅದು ವರ್ಕ್ ಆಗ್ತದೆ 90% ಆಫ್ ದ ಟೈಮ್ಸ್. ಈ ಕ್ಲೈಂಟಿಗೆ ನಮ್ಮವಂತ ನಾವು ವರ್ಕ್ ಅವ್ಗೆ ಹಂಗೆ ಫೀಲ್ ಮಾಡಿಸಿದ್ನಿ ಅಂತಂದ್ರೆ ಅವ್ನು ನಂಗೆ ಜಾಸ್ತಿ ವರ್ಕ್ ಕೊಡ್ಬೋದು. ಕರೆಕ್ಟ್, ಹೌದಿಲ್ಲ? ಈಗ ಈಗ ನೀನು ನಂಗೆ ಒಂದು ಕೆಲಸ ಕೊಟ್ಟವ, ನಾವು ಒಂದು ಕೆಲಸ ಮಾಡಿಕೊಟ್ನಿ, ರಿಲೇಷನ್ಶಿಪ್ ಬಿಲ್ಡ್ ಆಗಂಗಿಲ್ಲ ಅಲ್ಲಿ. ಹೌದು. ಯಾಕೆ ಶ್ವೇತನ ರೋಸಾಗತ್ತೆ? ಆಕೆ ಲಕ್ಷ ಕೊಟ್ಟು ಕೇಳತ್ತ, ಆಕಿಗೆ $1.5 ಲಕ್ಷ ಮನ್ಯಾಗ ಐತಿ ಮಗಳ ಕಡೆ. ನಮಗದು ಇನ್ನೂ ಮಕ್ಕಳಿಲ್ಲ, ಗೊತ್ತಿಲ್ಲ. ನಾ ಐ ಆಮ್ ಎವ್ರಿಥಿಂಗ್ ಟು ಯು. ತಮ್ಮ ಮಗ ಹೋಮ್ವರ್ಕ್ ಮಾಡಿಸ್ತಾನು. ಎದ್ರ ಹೋಮ್ವರ್ಕ್ ಹೇಳು? ಮುಂದೆ ಮಕ್ಕಳು ಬರೋದು ಹೆಂಗೆ ಮಾಡೋದು, ಮೇಂಟೆನೆನ್ಸ್. ಎಸ್, ನೆಟ್ ಹೋಗೋಣ. ಚಲೋ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೆಟ್ ಹೋಗೋಣ. ನಡ್ರಿ ಶ್ವೇತಾ ಅವ್ರೆ, ಆಕಾಶ ನಾನು ಭೇಟಿ ಆದ್ವಿ ಭಾಳ ದಿವಸ ಆದ್ಮೇಲೆ. 4 ಗಂಟೆ ಮಟ್ಟ ಕೂತ್ವಿ. 4 ಆಯ್ತು ನೋಡ್ರಿ ಟೈಮ್. 1-1:30 ಬಂದಿದ್ವಿ. ಬಾಯ್ ಅಣ್ಣ. 1-1:30 ಬಂದಿದ್ವಿ. ಈಗ ಹೊಂಟೇವಿ ನೋಡ್ರಿ, ಮನೆ ಕಡೆ ಹೋಗೋಣ. ಸ್ಪರ್ಶನ್ ಬಿಟ್ಟು ಭಾಳ ಹೊತ್ತಾತ. ಸ್ಪರ್ಶನ್ ಕರ್ಕೊಂಡು ಮಕ್ಕೊಂಡಿರ್ಬೇಕಾಕಿ ಮೇ ಬಿ ಇಷ್ಟೊತ್ತಿಗಂದ್ರೆ. ಏನು ಮಾಡ್ಯಾರ ಯಾರಿಗೆ ಗೊತ್ತು, ಊಟ ಮಾಡಂಗಿಲ್ಲ ಆಕಿ ನೀನು ಬಿಟ್ಟು. ಬೇರೆ ಗೇಟ್ ಆಗ್ತಾನೆ ತಟ್ರನ ಹಿಡ್ಕೋರಿ. ಹೋಗೋಣ್ರಿ. ಎಸ್ ಗಾಡಿ ಅಲ್ಲಿ ಏನ್ರಿ ಶ್ವೇತಾ ಮೇಡಮ್, ಮನೆಗೆ ಬಂದು ಮುಟ್ಟಿದ್ರೆ ನೋಡ್ರಿಪ್ಪ. ಇನ್ನು ಊಟ ಗೀಟ ಅನ್ಕೊಂತ ಹಂಗಿಲ್ಲ ಪಂಗಿಲ್ಲ ಇದ್ರದ್ದು. ನಡಿಯಪ್ಪ, ಈಕಿ ಹಿಂಗೆ ಬರೇ ಬತ್ಲೆ ಬಂದ್ರೆ ಯೂಟ್ಯೂಬ್ದವ್ರು ಕಮೆಂಟ್ ಆಫ್ ಮಾಡಿಬಿಡ್ತಾರೆ. ನಡ್ರಿ ಬರ್ರಿ ಒಳಗ. ನಡ್ರಿ, ಏನಾತ? ಬ್ಯಾಗ್ ಕಡಿಸ್ಕೊಂಡ ಅವಡ ಇಲ್ಲಿ ನೋಡ್ರಿ, ಇಲ್ಲೊಂದು ಹಲ್ಲು ಮೂಡೈತಿ, ಇಲ್ಲಿ ಮೂಡೈತಿ, ಇಲ್ಲಿ ಪೂರ್ತಿ 4-5 ಕಡೆ ಪೂರ್ತಿ ಹಿಂಗೆ ಕೈ ಹಾಕ್ಬಿಟ್ಟೈತದ. ಅದು ಪ್ರೆಗ್ನೆಂಟ್ ಐತೆ, ಅದನ್ನ ಕಿಡ್ಯಾಕ್ ಹೋಗಿದ್ಲಿಕ್ಕಿ. ಅಲ್ಲ, ಕಸ ಹೊಡ್ಯಾತ, ನೀವು ಮುಟ್ಟಬೇಡ ಅಂತ ಹೇಳಿ ಅದನ್ನ ಓಡ್ಸೇನಿ. ಅದು ಇಲ್ಲಿ ಹೊರಗೆ ಹಾಲ್ ಕಡೆ ನಿಂತೈತಿ, ಅದನ್ನ ಹೋಗಿ ಮುಟ್ಟಾಳ, ಪೂರ್ತಿ ಕೈ ಹಾಕೈತದ. ಹಾಸ್ಪಿಟಲ್ಗೆ ಹೋಗಿ ಬರೋಣ ನೋಡ್ರಿ. ಸರಿ, ಮತ್ತೇನ್ರ ಆಗುತ್ತೆ. ನೆಟ್ ಹೋಗ್ಬರ ಒರೆಸ್ಲೇನಿತ್ತು ಇರ್ಲಿ ಬಿಡು. ಅದಕ್ಕೇನು ಸುನ್ನಾಚಾರ ನಿಮ್ಮ ಮಮ್ಮಿ? ಭಾಳ ಕಡೆ ಆಗ್ತದ ಹಿಂಗೆ ಪೂರ್ತಿ ಇಲ್ಲೋದ್ರೆ. ಹಿಂಗೆ ಹಲ್ಲು ಹಿಂಗೆ ನಟ್ಟವು. ಆಕೆ ಕಡೆ ಲಕ್ಷ ಇಡ್ರಿ ಅಂತ ಹೇಳೋದು ಏನು ಮಾಡೋದಪ್ಪ? ಯಾರಿಗೆ ಏನು ಹೇಳೋದು ತಿಳಿಯಂಗಿಲ್ಲ ನನಗರೆ. ಇಲ್ಲಿ ಕಾಣತೈತಿ ಬಿಡು, ಇಲ್ಲಿ ನೋಡಿ. ಇದು ಒಂದ ಕಡೆ ಅಲ್ಲ, ಇದು ಒಂದು ಕಡೆ ಜಾಸ್ತಿ ಹತ್ತೈತಿ, ಇಲ್ಲಿ ಹತ್ತೈತಿ, ಇಲ್ಲಿ ಹತ್ತೈತಿ, ಇಲ್ಲೇ 5 ಕಡೆ.
ಭಾಳ ಕೆಟ್ಟೈತಿ ಈಗ ಯಾವ ಡಾಕ್ಟರ್ ಇರ್ತಾರೆ ನನಗೂ ಗೊತ್ತಿಲ್ಲ. ಚಿಲ್ಡ್ರನ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಯಾವ್ದು ಬೇಡ. ಹೋಗ್ಬರ ಅಂತಡಿ ಒಂದು 5 ನಿಮಿಷ ತಡಿ ನಾವು ವಿಚಾರ ಮಾಡ್ತೇನೆ. ಇಲ್ಲೇ ಕ್ಯಾಶುಯಾಲಿಟಿಗೆ ಹೋಗೋಣ ಬಾ. ಹಾಸ್ಪಿಟಲ್ KL ಹಾಸ್ಪಿಟಲ್ನಾಗ ಎಷ್ಟು ಕಡೆ ತೋರಿಸ್ತೀನಿ ಬರ್ಲಿ. 1 ಅಲ್ಲೇ 2 ಇಲ್ಲಿ 2 3 ಇಲ್ಲೊಂದು 4 ಇದೊಂದು 5 ಇದೊಂದು 6 ಹಾಂ ಇಲ್ಲೊಂದೆಲ್ಲ ಕಟ್ಟೈತಿ. ಇಲ್ಲೈತೆ ಅದ ಸುಣ್ಣ ಹಚ್ಚಿದ ಕೂಡಲೇ ಸ್ವಲ್ಪ ಮುಚ್ಚೈತಿ ಕರೆ. ಇಲ್ಲೇ ಭಾಳ ಹತ್ತೈತಿ. ಹೌದು ಇಲ್ಲೇ 4 ಅಲ್ಲಿ ಮುಡ್ಯಾವ. ಇನ್ನೊಮ್ಮೆ ಬ್ಯಾಕ್ ಮುಟ್ತಿ ಅದಕ್ಕೆ ಏನು ಗೊತ್ತಾಕೈತೆ ಅಂತ ನೋಡ್ರಿ ನಮ್ಮ ಮಾಮಾರು ಬರೀ ಆತರ ಹಾಸ್ಪಿಟಲ್ ಬೆಸ್ಟ್ ಕಡ್ದೈತೆ ಅಂದ ಕೂಡಲೇ ಇದು ಕಡ್ದೈತಿ. ನಮಗೆ ಕಡ್ದೈತೆ ಅಂದ್ರೆ ನಡೀತೈತ. ಕರೆ ಸಣ್ಣ ಕೂಸಲ್ಲ. ಟೈಮ್ ನೋಡ್ರಿ ಬರೋಬರಿ ಎಷ್ಟಾಯ್ತ? 7:10 ನಿಮಿಷ ಐತಿ. ಏನನ್ನ ತಳಕ್ಕೆ ಎಲ್ಲಿ ಬಂದೇವ್ ನಾವು? ಡಾಕ್ಟರ್ ಕಡೆ ಬಂದೇವ್ ನಾವು ಅಂತ್ರಿ. ನೋಡ್ರಿ KL ಹಾಸ್ಪಿಟ್ಲಿಗೆ ಬಂದು ನಾವು ಈ ಒಂದು ಚುಚ್ಚಿಸ್ಕೊಂಡು ಹೋಗ್ಬಿಡೋದ್ರಿ. ಈಗ ಬೆಸ್ಟ್ ಅದು. ಎಲ್ಲಿ ಹೋಗುನಪ್ಪಿ? ಡಾಕ್ಟರ್ ಕಡೆ ಅಂತ ನೋಡಿ. ಆಗಿದ್ಲ ಡಾಕ್ಟರ್ ತೋರಿಸ್ತಾ ಅಂತ ಬಾ ಡಾಕ್ಟರ್ ತೋರಿಸ್ಕೊಂಬ. 5 ಇಂಜೆಕ್ಷನ್ ಮಾಡ್ಬೇಕಂತ ಈಗ. ಪ್ರಾಮಿಸ್ ಸುಳ್ಳ ಕೇಳಿ ಇಂಥದ್ರಾಗೂ ಮಷ್ಕರಿ ಮಾಡ್ತಾರೆ. 5 ಇಂಜೆಕ್ಷನ್ ಮಾಡ್ಬೇಕಂತ ಚೆಕ್ ಮಾಡಿದ್ರೆ 99 ಏನೋ ಇತ್ತು. ಕರೆಕ್ಟ್ ಐತಿ ಕೇಳ್ಬೇಕಾರೆ ನೋಡ್ರಿ. ಇಲ್ಲೇ ನಮ್ಮ ಸ್ಪರ್ಶಾಗ 5 ಇಂಜೆಕ್ಷನ್ ಕೊಡ್ಬೇಕಂತ ಈಗ ಒಂದು ತೊಗೊಂಬ ಅಂತ ಯಾರು ಹೋಗಿ ತೊಗೊಂಬರ್ತೀನಿ. ಇಲ್ಲದ್ದು ಕೆಲಸ ಮಾಡ್ಕೊಂತಾಳೆ ನಮ್ಮ ಸ್ಪರ್ಶಕರ್ನ. ನೋಡ್ರಿ ಇದು 1 ಇಂಜೆಕ್ಷನ್ 300 ರೂಪಾಯಿ ಐತಿ. 385 ಅಂದ್ರೆ 400 ರೂಪಾಯಿ ಐತಿ ಇದಕ್ಕೆ. ಇಂಥದ್ದು ಎಷ್ಟಲ್ಲ ರೀ? 5 ಸತಿ 1500 ರೂಪಾಯಿ. ಒಂದು ಬ್ಯಾಗ್ ಕಡ್ದು ಇಂಪಾರ್ಟೆಂಟ್ ಅಲ್ಲ ಕಡಿಸ್ಕೊಂಡಿದ್ದೆ ತ್ರಾಸ. ಅದು ಕಡ್ದಿದ್ದಕ್ಕೆ ಏನಿಲ್ಲ, ಕಡಿಸ್ಕೊಂಡು ಅವ್ರು ಇಂಜೆಕ್ಷನ್ ಮಾಡಿಸ್ಬೋದು. ವಾಹ್ ಕ್ಯಾ ಬಾತ್, ಕ್ಯಾ ಸಿಸ್ಟಮ್ ಹೈ. 400 ರೂಪಾಯಿ ಒಂದು 5 ಇಂಜೆಕ್ಷನ್ ಹಾಕ್ಬಿಟ್ಲು. ಹೆಂಗೆ ಜಿಗದಾಡ್ಕೊತ ಅಡ್ಡಾಡತ್ ನನಗೇನು ಸಂಬಂಧ ಇಲ್ಲ ನನ್ನ ಜೊತೆ. ನಿಮಗೆ ಸಂಬಂಧ ಇರ್ತಲ್ಲ ಹಲ್ಲು ಮುಡಿದಕ್ಕಲ್ಲ. ಇರೋಣ 1 2 3 4 5 3ನೇ ದಿವಸ 7ನೇ ದಿವಸ 14ನೇ ದಿವಸ 21ನೇ ದಿವಸ ಚುಚ್ಚೋದ ಇದ್ದಾರೆ ಮಕ್ಕಳಿಗೆ ಇಂಜೆಕ್ಷನ್. ಬಾ ಕುಂತೋಕೈತಿ ಕುಣಿಸ್ತಾರೆ ಬರ ಇಂಜೆಕ್ಷನ್ ಅಂದ್ರೆ ಪಾಪು ಇಲ್ಲ ಏನೂ ಇಲ್ಲ. ಬರ್ರಿ ಸ್ಪರ್ಶ ಇಂಜೆಕ್ಷನ್ ಮಾಡಿಸ್ಕೋತಿ. ಯಾಕ ಏನ್ ಹಂಗಿಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ತಾರೆ, ಸ್ವಲ್ಪ ಮಾಡಿಸ್ಕೊ. ಹಾಂ ಬೆಕ್ಕಿನ ಹಿಡಿತಿ ಬೇಡ. ಯಾಕೋ ಇಷ್ಟ ತಾನೆ ಮುಟ್ತಿ ಬೆಕ್ಕಿನ ಮತ್ತ ನ್ಯಾವ್ 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 ಇಲ್ಲ. ಭೂ ಹೋಗೈತಿ. ಕಚ್ಚಿ ಭೂ ಹೋಗೈತಿ. ಕಚ್ಚಿ ಭೂ ಹೋಗ್ತಾನೆ ನಿನಗದ. ಹಿಂಗ್ ಹಿಂಗ್ ಮಾಡಿದ್ರಂತ ಕಡದು. ಹೌದಾ ಇರ್ಲಿ ಬಾ. ಒಂದ್ ಸಣ್ಣದ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಾ ಇಬ್ರು ಕೂಡಿ. ಅಂದ್ರೆ ನಾ ಇದು ಫಸ್ಟ್ ನನಗೆ ಮಾಡಿಸ್ಕೋತೇನೆ, ಆಮೇಲೆ ಹೋಗಿ ಬೆಕ್ಕಿನ ಕಡೆ ಕಡಿಸ್ಕೋತೇನೆ ಅಂತ. ಅದೇ ಕ್ಲೀನ್ ನೀರು ಹಾಕಿ ಸ್ವಚ್ಛ ಮಾಡಿದಾರೆ. ಎಷ್ಟು ಬೇಕು? 4 ಚೌಕಿ ಬೇಕಂತ ಹೇಳಿ. ಏನಂತ? ಇಲ್ಲ 4 ಚೌಕಿ ಬೇಕಂತ ಹೇಳಿದ್ಲ. ಈಗ 1ನೇ ಚೌಕಿ 1ನೇ ಚೌಕಿ ಕೊಡತ್ತಾರ ನೋಡ್ರಿ. ಇಬ್ರು ಕೂಡ ತಪ್ಪಕ್ಕೆ ಒದ್ದಾಡಂತ ಅವ್ರು ಅವ್ರು ಹೋಗಿ ಕೊಟ್ಟಿಟ್ರು ನಡೀತೈತ್ರಿ. ಆಕೇನು ಹಾಲು ಕುಡಿತಾಳ ಒಳಗೆ ಹೋಗತಿ. ಏಯ್ ಜೋಜೋ ಜೋಜೋ ಯಾಕೋ ಯಾಕೋ ಇಲ್ಲಪ್ಪ ಇಲ್ಲ. ಆತ ಮಗನ ಏನ ಯಾರ ಚುಪ್ 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 ಮುಗಿತ್ ಆತ ಆತ ಯಾರು ಮಾಡ್ಯಾರ? ಯಾರು ಯಾರು ಮುಗಿತ ಮುಗಿತ್ ನೋಡು. ಇಲ್ಲ ಆತ ಆತ ಬಾ. ಹೋತ
ಫಸ್ಟ್ ಹೋಗೋಣ ನಡಿ. ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್. ಹಾಂ ಫೋನ್ ತಗೋತಾನೆ ತಗೋ. ಫೋನ್ ಬಿಡ್ಬೇಡ ನೀ. ಫೋಟೋ ಮಾತಾಡೋದು. ಬಾಯ್. ಒಂದ್ ಮಾಡಿ ಕಷಾರಿ. ಇನ್ನೂ 5 ಇಂಜೆಕ್ಷನ್ ಮಾಡ್ಬೇಕು. ಇನ್ನು 4. ಏನ್ ಮಾಡಿದ್ರ ಅಪ್ಪಿ ಚುಯಿಕ್ ಏನ್ ಮಾಡಿದ್ರ? ಈಗ 3 ದಿವಸಕ್ಕೊಂದ 7 ದಿವಸಕ್ಕೊಂದ 21 22 ದಿವಸ ಟೋಟಲ್ 5 ಇಂಜೆಕ್ಷನ್ ಆಗ್ಬೇಕು. 400 ರೂಪಾಯಿ ಒಂದು ಇಂಜೆಕ್ಷನ್ ಮಾಡೋದು ಬೆಕ್ಕಿಗೆ. ಹೇಳಿದಿ ಹಂಗ ಹೆಂಗ್ ಕಡಿತ ಅಂತ ಕೇಳಿದ್ರೆ ಹೇಳಿದಿ? ಓ ಆ ಮರ್ತ್ನಲ್ಲ ಮಗನ ನನ್ನ ಕಡೆ ಬರೋದಿಲ್ಲ ನೀನು ತೊಲ್ಲ ಕಣ್ಕೊಡ್ತಾ ನೀನು ಕಿಸೆ ಚೆಕ್ ಮಾಡ್ತಾ ದಾಳಿನ ನಿನ್ನ ಕಡೆ ಬಂದ್ರೆ ಕೊಡ್ಸಿದ್ನ ನನಗೆ. ಹಾ ಇವತ್ತು ನೋಡ್ರಿ ಮದುವೆಗೆ ಹೋಗಿದ್ರು ಪವನ್ ಹೇಳೋದನ್ನ ಮದುವೆ ಹೋಗಿದ್ರು ಬೆಕ್ ಕಡಿತಿದ್ದಿಲ್ಲ. ನನ್ನ ಜೋಡಿ ಚಂದ್ರ ಹುಡುಗಿ ಬಾ ಅಲ್ಲಿ ಮಾಡ ನಿಂತೇನೆ ನಾನು. ಅಲ್ಲಿ ಹೋಗಿದ್ರು ಬೆಕ್ ಕಡಿತಿದ್ದಿಲ್ಲ. ಬೆಕ್ ಕಡಿಸ್ಕೊಳ್ಳೋದಿತ್ತು ಅದಾಗ ಹೆಂಗೆ ಅಡ್ಡಾಡಕತ್ತೈತೆ ನೋಡಿ. ನನ್ಗೇನ್ ಆಗೇ ಇಲ್ಲ, ನನ್ಗೇನ್ ಸಂಬಂಧ ಇಲ್ಲ ಅನ್ನೋರ್ಗತ್ತೆ. ಡಾನ್ ಆಗಿ ಡಾನ್ ತೊಂಬ್ರಣ ಇಂಜೆಕ್ಷನ್ ಮಾಡಿದ್ರ ಹೂನ ಸುಳ್ಳು ಕೇಳಿ ನೋಡ್ರಿ. ನಮ್ಮ ಸ್ಪರ್ಶ ಇಷ್ಟೊತ್ತನ ಹತ್ತು ಈಗ ಸ್ವಲ್ಪ ಶಾಂತ ಆಗ್ಯಾಳ. ಯಾಕಂದ್ರೆ ಇಂಜೆಕ್ಷನ್ ಹಾಕಿಸ್ಕೊಂಬಂದಿದ್ದಕ್ಕೆ ಆಕಿಗೆ ಕಾಲು ನೋವಾಗಿತ್ತು ಏನೋ ಗೊತ್ತಿಲ್ಲ, ಭಾಳ ಹತ್ಲ. ಈಗ ಅದೇನೋ ಸಕ್ಕರೆ ಹಿಡ್ಕೊಂಡು ಕುಂತೈತಿ ಆಟ ಆಡ್ಕೋತ. ಅಪ್ಪ ಹಾತಪ್ಪ ನಿಂಗೆ ಇವತ್ತು ಏನಾಗಿತ್ತು ನಿಂಗೆ? ಆಗಿದ್ದೆ ತತ್ತರ ಬರುತ್ತೆ ಅಪ್ಪ ಅತ್ತೆ ಬರ್ತಾರೆ ಅಪ್ಪ. ಹೌದಾ ನೋಡ್ರಿ, ಡಾಕ್ಟರ್ ಅಪ್ಪ ಹೋಗಿ ಅವ್ರಿಗೆ ಹತ್ತೆ ಮಾಡಿ ಬರ್ತಾರಂತ. ಯಾಕಂದ್ರೆ ಅವ್ರ ಇಂಜೆಕ್ಷನ್ ಮಾಡ್ಯಾರ ಆಕಿಗೆ. ಅಲ್ಲಪ್ಪ ಎಲ್ಲಿ ಇಂಜೆಕ್ಷನ್ ಮಾಡಿದ್ರಿ ನಿಂಗೆ? ಅಪ್ಪ ಅತ್ತೆ ಬರ್ತಾರಪ್ಪ. ಮತ್ತು ನಿಂಗೆ ಮೌ ಕಚ್ಚಿತ್ತಲ್ಲ ನಿಂಗೆ, ಅದಕ್ಕೆ ಅವ್ರು ಡಾಕ್ಟ್ರ್ ನಿಂಗೆ ಇಂಜೆಕ್ಷನ್ ಮಾಡಿದ್ರು. ಕಡಿಮೆ ಆಗ್ಬೇಕಿಲ್ಲ ನಿಂಗೆ ಮೌ ಕಚ್ಚಿದ್ದ? ಎಲ್ಲಿ ಕಚ್ಚಿತ್ತು ಹಿಂಗೆ ಮೌ? ಯಾವ ಕೈಗದ? ಈ ಕೈಗೆ ನೋಡ್ರಿ. ಪಾಪ ಬೆಕ್ಕ ಕಡ್ದಿತ್ತು, ಅದು ಹೆಂಗೆ ಕಾಣತೈತೆ, ಸ್ವಲ್ಪ ಉಬ್ಬಿದಂಗೆ ಆಗಿತ್ತದ. ಈಗ ಸ್ವಲ್ಪ ಅದು ತೊಳೆದಿಂದ ಕಡಿಮೆ ಆಯ್ತು. ಆ್ಯಕ್ಚುಲಿ ಡಾಕ್ಟ್ರ್ ಅಂದ್ರೆ ಬೆಕ್ಕ ಅಥವಾ ನಾಯಿ ಕಚ್ಚಲಿ ಏನಾಗಲಿ ಸುಣ್ಣ ಅಥವಾ ಅರಿಶಿನ ಹಚ್ಚಾಕೆ ಹೋಗ್ಬೇಡ್ರಿ. ಕ್ಲೀನಾಗಿ ಸೋಪ್ ಹಾಕಿ ಸ್ವಚ್ಛಗೆ ಎಲ್ಲಿ ಕಡ್ದಿರ್ತೈತಲ್ಲ ಆ ಪಾರ್ಟನ್ನು ಕ್ಲೀನಾಗಿ ತೊಳೆದು ಬಿಡ್ರಿ. ಏನೂ ಅಪ್ಲೈ ಮಾಡಬೇಡ್ರಿ ಅದಕ್ಕೆ ಅಂತ ಹೇಳಿದ್ರು ಅವರು. ಹೀಗಾಗಿ ಮನೆಗೆ ಬಂದು ಸೋಪ್ ಹಚ್ಚಿ ಕ್ಲೀನಾಗಿ ಆಕಿ ಕೈ ವಾಶ್ ಮಾಡಿದ್ನಿ. ಈಗ ಸ್ವಲ್ಪ ಸಮಾಧಾನ ಆಗ್ಯಾಳ, ಆರಾಮದಾಳ, ಏನಿಲ್ಲ, ಆಟ ಆಡತ್ತಾಳೆ. ಈಗ ಸ್ವಲ್ಪ ಸಮಾಧಾನ ಆಯ್ತು ಮನಸ್ಸಿಗೆ. ಆಕಿ ಆಟ ಆಡಕತ್ತಿಂದ. ಇವತ್ತಿನ ವ್ಲಾಗ್ ಅಂತೂ ನೋಡಿದ್ರೆ ನೀವು, ಮುಂಜಾನೆ ನಾವು ಇವೆಂಟಿಗೆ ಹೋಗಿದ್ವಿ. ಸಂಜೆಗೆ ಬಂದು ಇನ್ನೇನು ಆರಾಮಾಗಿ ಕುಂದಿರ್ಬೇಕು ಅನ್ಕೊಡ್ದೆ ನಮ್ಮ ಸ್ಪರ್ಶಾಗ ಬೆಕ್ಕ ಕಡ್ದು ಬಿಡ್ತು. ಹೀಗಾಗಿ ಮೂಡೆಲ್ಲ ಆಫ್ ಆಗಿಬಿಡ್ತು. ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ವ್ಲಾಗ್ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇವ್ರ ಪಪ್ಪಾನೂ ಊರಿಗೆ ಹೋಗ್ಯಾರ, ಹಾಗಾಗಿ ಇವರು ಕೆಳಗದಾರ ಮಮ್ಮಿ ಜೊತೆ. ಮಮ್ಮಿನೂ ಒಬ್ಬರು ಆಗ್ಯಾರ ಅಂಥೇಳಿ ನಾವು ಈಗ ಕೆಳಗೆ ಹೋಗ್ಬೇಕು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿ ಏನು ಮಾಡತ್ತೀನಿ. ಮತ್ತು ನಾಳೆ ಹೊಸ ವ್ಲಾಗ್ಗಳಿಗೆ ಸಿಗೋಣಂತೆ. ಲವ್ ಯು ಆಲ್, ಬೈ, ಟೇಕ್ ಕೇರ್. ಅಪ್ಪಿ ಉಮ್ಮ ನಂಗೆ ಕೊಡಂಗಿಲ್ಲ. ಗು 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 ಗೂಂಡೆ ಹತೆ ಕಿತಾಪತಿ ಶಂಗವ ಅಂದ್ರೆ ನೀವು ಗು ಗು ಗುಡ್ ನೈಟ್ ಹೇಳ. ಯಪ್ಪ ಎಲ್ಲಿ ಹತ್ತಿಯವ? ನಡಿ ಹೋಗುನ್ ಬಾ, ಕೆಳಗೆ ಹೋಗುನ್ ಬಾ.